ಭಗವಂತನ ವಿಶೇಷಸ್ತಸ್ಯ ದೇಹೋಯಂ, ಭಗವಂತನ ಆ ದೇಹ ಇಡೀ ಬ್ರಹ್ಮಾಂಡವೇ ವಿಶೇಷ ಅಂತಂದರೆ ಬ್ರಹ್ಮಾಂಡ ಕೋಶ. ಬ್ರಹ್ಮಾಂಡ ಅಂತನ್ನೋದು ಭಗವಂತನ ಒಂದು ಪ್ರತಿಮೆ. ಬ್ರಹ್ಮಾಂಡ ಅಂತ ಪ್ರಾಕೃತವಾದ ವಸ್ತು. ಭಗವಂತನ ಶರೀರ ಮುಖ್ಯವಾದ ದೃಷ್ಟಿಯಿಂದ ಭಗವಂತನ ಶರೀರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆ ಶರೀರ ಬಲ್ಲದೇ ಇದ್ದರೂ ಕೂಡ ಭಗವಂತ ಅದರಲ್ಲಿ ಸನ್ನಿಹಿತನಾಗಿದ್ದಾನೆ. ಪ್ರತಿಮೆಯ ಸ್ಥಾನದಲ್ಲಿ ನಮ್ಮ ಎದುರುಗಡೆಗೆ ಒಂದು ಪ್ರತಿಮೆಯನ್ನು ಇಟ್ಟುಕೊಳ್ತೇವೆ. ಆ ಪ್ರತಿಮೆ ಭಗವಂತನಲ್ಲ, ಆ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನವಿದೆ ಅಂತ ಅನುಸಂಧಾನ ಇರಬೇಕು. ಹಾಗೆ ಬ್ರಹ್ಮಾಂಡವನ್ನೇ ಆ ಭಗವಂತನ ಪ್ರತಿಮೆಯೆಂದು ಭಾವಿಸಿಕೊಂಡು ಆ ರೀತಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡ ಅಂತನ್ನೋದು ಸಪ್ತಾವರಣ ಸಂಗೀತ. ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ಇದು ಆವರಣಗಳು. ಇಂಥ ಸಪ್ತಾವರಣಗಳಿರತಕ್ಕಂಥ ಅಂಡಕೋಶದಲ್ಲಿ ಅದನ್ನು ವಿರಾಟ್, ಬ್ರಹ್ಮಾಂಡವನ್ನು ವಿರಾಟ್ ಅಂತ ಕರೀತಾರೆ. ವಿರಾಟ್ ಅಂತ ವಿಶೇಷವಾಗಿ ಪ್ರಕಾಶಮಾನವಾಗಿರತಕ್ಕಂಥದ್ದು ಅಂತ ಅರ್ಥ. ಅಂಥ ಒಂದು ಆ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರತಕ್ಕಂಥವನು ವೈರಾಜ ಅಂದರೆ ಭಗವಂತ. ವೈರಾಜ ಪುರುಷೋಯೋಸು ಅಂತ ಆ ಭಗವಂತನನ್ನು ಹೇಳ್ತಾ ಇದ್ದಾರೆ. ಹಾಗೆ ಆ ಭಗವಂತನ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರತಕ್ಕಂಥ ಅದ್ಭುತವಾದ ಒಂದು ರೂಪವನ್ನು ಅನುಸಂಧಾನ ಮಾಡ್ತಾ ಈ ಎಲ್ಲ 14 ಲೋಕಗಳು ಕೂಡ ಪಾತಾಳವನ್ನು ಆರಂಭ ಮಾಡಿ ಮುಂದೆ ಅಲ್ಲಿ ಸತ್ಯಲೋಕದವರೆಗೆ ಎಲ್ಲ ಲೋಕಗಳು 14 ಲೋಕಗಳು ಕೂಡ ಆ ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡಿದೆ. ಪಾತಾಳಮೇತಸ್ಯ ಪಾದಮೂಲಂ ಪಠಂತಿ ಅಂತ ಅಲ್ಲಿಂದ ಪಾತಾಳ, ಭಗವಂತನ ಪಾದಮೂಲ ಅದು ಪಾತಾಳ. ಹಾಗೆ ಭಗವಂತನ ಆ ಸೊಂಟದವರೆಗೆ ಒಂದು ಭಾಗ, ಅದೆಲ್ಲ ಕೆಳಗಿನ ಭಾಗಗಳೆಲ್ಲ ಅತಲೆ ಬಿತ್ತಲೆ ಪಾತಾಳ ಮೊದಲಾದ ಲೋಕಗಳೆಲ್ಲ ಅದನ್ನು ಆಶ್ರಯಿಸಿಕೊಂಡಿವೆ. ಮೇಲ್ಭಾಗ, ಮುಂದಿನ ಭಾಗ ಶಿರಸ್ಸಿನವರೆಗೆ, ನಾಭಿಯಿಂದ ಆರಂಭ ಮಾಡಿ ಶಿರಸ್ಸಿನವರೆಗೆ ಭೂಹು, ಭುವಃ, ಸುವಃ ಈ ಲೋಕಗಳು, ಹಾಗೆ ಮಹಾರಾಜ ಲೋಕಗಳು ಆಶ್ರಯಿಸಿಕೊಂಡಿದೆ ಅಂತ ಆ ರೀತಿ ಚಿಂತನೆ ಮಾಡಬೇಕು. ಹಾಗೆ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಭಾಗವತದಲ್ಲಿ ಶುಕಾಚಾರ್ಯರು ಎಲ್ಲವೂ ಕೂಡ ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡಿದೆ. ಚತುರ್ಮುಖ ಬ್ರಹ್ಮದೇವರ ಅವಯವಗಳಿಂದ ಸೃಷ್ಟಿಯಾದದ್ದು. ಆ ರೀತಿಯಾಗಿ ಭಾವಿಸಬೇಕು. ಅದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇದು ಮನೋಜಯವನ್ನು ಸಂಪಾದನೆ ಮಾಡಿ ಭಗವಂತನನ್ನು ಧ್ಯಾನ ಮಾಡತಕ್ಕಂಥ ಒಂದು ಕ್ರಮ ಇದು. ಇನ್ನೊಂದು ಸಾಧನೆ ಇದೆ ಮನೋಜಯವನ್ನು ಸಂಪಾದನೆ ಮಾಡಲಿಕ್ಕೆ. ಅದು 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀಃ ಅಪಾರ್ಥೈಃ ಪರಿಭ್ರಮನ್ ತತ್ರ ನವಿಂದತೀರ್ಥಾನ್ ಮಾಯಾಮಯೇ ವಾಸನೆಯಾಶಯಾನಃ. ಶಬ್ದ ಬ್ರಹ್ಮ ಅಥವಾ ಬ್ರಹ್ಮ ಅಂತಂದರೆ ಅಪರಿಮಿತವಾದದ್ದು. ಬ್ರಹ್ಮಶಬ್ದಕ್ಕೆ ಆ ರೀತಿ ಅರ್ಥ ಇದೆ. ಬ್ರಹ್ಮಶಬ್ದಕ್ಕೆ ವೇದ ಅನ್ನೋ ಅರ್ಥ ಇದೆ. ಸಕಲ ಶಬ್ದಗಳು ಕೂಡ ಶಬ್ದಗಳು ಅನಂತ. ವೇದ ಅನಂತ ವೇದಗಳು. ಅನಂತ ವೇದಗಳು ಮಾತ್ರ ಅಲ್ಲ, ಲೌಕಿಕ ಶಬ್ದಗಳು, ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು, ಎಲ್ಲ ಶಬ್ದಗಳು ಕೂಡ ಯಾರನ್ನು ಹೇಳುತ್ತೆ? ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ. ಏಷಃ ಅಂದರೆ ಈ ಭಗವಂತ. ಎಲ್ಲ ಶಬ್ದಗಳ ಅರ್ಥ ಭಗವಂತನೇ. ಪ್ರತಿಯೊಂದು ಧ್ವನಿ, ವರ್ಣ, ಪದ, ವಾಕ್ಯ, ಸಕಲ ಶಬ್ದಗಳು ಕೂಡ ಭಗವಂತನ ಗುಣಗಳನ್ನು, ಭಗವಂತನ ಮಹಿಮೆಗಳನ್ನು ಹೇಳ್ತಕ್ಕಂತಹ ಶಬ್ದಗಳು. ಆ ಶಬ್ದಗಳನ್ನು ನಾವು ಆ ರೀತಿ ತಿಳಿಯೋರು ಕಡಿಮೆ. ಆ ರೀತಿ ಅನುಸಂಧಾನ ಮಾಡ್ತಕ್ಕಂಥವ್ರು ಕಡಿಮೆ. ನಾವು ವೇದ ಮಂತ್ರಗಳಲ್ಲಿ ಇಂದ್ರ, ಅಗ್ನಿ ಮೊದಲಾದ ಪದಗಳಿಗೆ ಈ ಸ್ವರ್ಗಾಧಿಪತಿಯಾದ ಇಂದ್ರ ಇತ್ಯಾದಿ ದೇವತೆಗಳ ಅರ್ಥ ಅಂತ ತಿಳ್ಕೊಳ್ತೇವೆ. ಧೀಹಿ ಅಂದರೆ ಧ್ಯಾನ ಮಾಡತಕ್ಕಂಥ ಆ ಜೀವ, ಆ ಪುರುಷ
ಆ ಶಬ್ದಗಳಿಗೆ ಈ ದೇವತೆಗಳ ಅರ್ಥ ಅಲ್ಲ. ಇಂದ್ರ ಅನ್ನೋ ಶಬ್ದಕ್ಕೆ ಸ್ವರ್ಗಾಧಿಪತಿ ಅಂತ ನಾವು ಅರ್ಥ ಕೇಳಿದ ಕೂಡಲೇ ಆ ರೀತಿ ಅರ್ಥ ನಮ್ಮ ಮನಸ್ಸಲ್ಲಿ ಭಾಸವಾಗತ್ತೆ. ಆದರೆ ಇಂದ್ರ ಅನ್ನಂದರೆ ಪರಮೇಶ್ವರ ಅಂತ ಅರ್ಥ. ಕೇವಲ ಸ್ವರ್ಗಲೋಕಕ್ಕೆ ಅಧಿಪತಿ, ಅದು ಕೂಡ ಭಗವದ್ ಅಧೀನನಾಗಿ ಅವನು ಕಾರ್ಯವನ್ನು ನಿರ್ವಹಣೆ ಮಾಡತಕ್ಕಂಥವನು. ಅವನು ಆ ಶಬ್ದಕ್ಕೆ ಅರ್ಥ ಅಲ್ಲ. ಪರಮೇಶ್ವರ್ಯ ಅಂತಂದರೆ ಸಕಲ ಜೀವರು, ಎಲ್ಲರೂ ದೇವತೆಗಳು ಎಲ್ಲರೂ ಕೂಡ ಯಾರಿಂದಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ? ಸರ್ವೋತ್ತಮ ಸರ್ವಾಧಿಪತಿಯಾಗಿರತಕ್ಕಂಥ ಸರ್ವಶಕ್ತನಾದ ಭಗವಂತ ಇಂದ್ರ ಅಂತ ಅನ್ಬೋದಷ್ಟೇ. ಇಂಥ ದೇವತೆ ಹೀಗೆ ಪ್ರತಿಯೊಂದು ಶಬ್ದಗಳು ಕೂಡ ಯಾರನ್ನೂ ಹೇಳ್ತಕ್ಕದ್ದಲ್ಲ. ಅದು ಮುಖ್ಯವಾಗಿ ಭಗವಂತನೇ ಶಬ್ದಗಳ ಅರ್ಥ. ಆದರೆ ಮನುಷ್ಯನಿಗೆ ಆ ಜ್ಞಾನ ಇಲ್ಲ. ಪರಿಭ್ರಮಂತತ್ರ ನವಿಂದತೀರ್ಥಾನ್, ಈ ದೇವತೆಗಳನ್ನು ಅವರನ್ನು ಆಶ್ರಯಿಸಿದರೆ ನಾವೇನು ಪಡೆಯೋದಕ್ಕೆ ಸಾಧ್ಯ? ನಾವು ಯಾವುದೇ ಪ್ರಯೋಜನವನ್ನು ಪಡೆಯಲಾರೆವು. ಮುಮುಕ್ಷವಾದವನಂತೂ ಮೋಕ್ಷರೂಪವಾದ ಅರ್ಥ, ಪುರುಷಾರ್ಥ ಅದನ್ನು ಪಡೆಯಬೇಕಾದರೆ ಆ ಭಗವಂತನ ಧ್ಯಾನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಮಾಯಾಮಯೇ ವಾಸನೆಯಾಶಯಾನ, ಈ ಅಜ್ಞಾನದಿಂದಾಗಿ ಇದರಲ್ಲೇ ಈ ಸಂಸಾರದಲ್ಲೇ ಮಗ್ನನಾದವನಿಗೆ ನಮಗೆ ಈ ಜ್ಞಾನವೇ ಇಲ್ಲ. ಶಬ್ದಗಳಿಗೆ ಪ್ರತಿಯೊಂದು ಶಬ್ದವೂ ಕೂಡ ಮುಖ್ಯವಾಗಿ ವೈದಿಕ ಶಬ್ದಗಳು. ಈ ಶಬ್ದಗಳನ್ನು ಕೂಡ ಭಗವಂತನ ಗುಣಗಳನ್ನು ಹೇಳ್ತಕ್ಕಂಥ ಶಬ್ದಗಳು ಅಂತನ್ನೋ ಜ್ಞಾನವಿಲ್ಲದೆ ನಾವು ನಮ್ಮ ಪ್ರತಿನಿತ್ಯದ ವ್ಯವಹಾರಕ್ಕೋಸ್ಕರವಾಗಿ ಆ ಶಬ್ದಗಳನ್ನು ಬಳಸ್ತಾ ಇದ್ದೇವೆ. ಆದ್ದರಿಂದ ಮುಮುಕ್ಷವಾದವನು ಮೊದಲು ಆ ಶಬ್ದಗಳನ್ನು ಪ್ರಯೋಗ, ಲೋಕದ ವಿಷಯದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡೋದಕ್ಕೆ ಕಡಿಮೆ ಮಾಡಬೇಕು. ಯಾವುದೇ ಒಂದು ಪದವನ್ನು ಕೇಳಿರೋದು ಕೂಡ ಅದನ್ನು ಕೇಳಿದ ಕೂಡಲೇ ಭಗವಂತನ ಮಹಿಮೆ, ಭಗವಂತನ ಗುಣವನ್ನು ಅನುಸಂಧಾನ ಮಾಡತಕ್ಕಂಥ ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮನೋಜಯವನ್ನು ಸಂಪಾದನೆ ಮಾಡಕ್ಕೆ ಇದು ಒಂದು ಸಾಧನ ಅಂತ ಶುಕಾಚಾರ್ಯ ಹೇಳ್ತಾರೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ನಮಗೆ ವೈರಾಗ್ಯ ಬರಬೇಕು. ಮೊದಲು ವೈರಾಗ್ಯ ಅಂತ ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಸತ್ಯಾಂ ಕ್ಷಿತೌ ಕಿಂ ಕಶಿಪು ಪ್ರಯಾಸೈಹಿ. ನಮಗೆ ಮಲಗಬೇಕು ಅಂತಂದರೆ ಹಾಸಿಗೆ ಎಲ್ಲಿದೆ ಅಂತ ಹುಡುಕ್ತೇವೆ. ಬೇಕಾಗಿಲ್ಲ, ಭೂಮಿ ಸಾಕು. ಇನ್ನು ದಿಂಬ ಬೇಕು ಅಂತ ಕೇಳ್ತೇವೆ. ಯಾಕೆ ಬೇಕು? ಭಗವಂತ ಕೈ ಕೊಟ್ಟಿದ್ದಾನೆ, ಅದನ್ನೇ ದಿಂಬಾಗಿ ಉಪಯೋಗಿಸ್ಕೊಳ್ಬಹುದು. ಇನ್ನು ನೀರು ಕುಡಿಬೇಕು ಅಂದರೆ ಏನೋ ಪಾತ್ರಗಳು ಬೇಕು ಅಂತ ಹೋಗ್ತೇವೆ. ಯಾಕೆ? ಭಗವಂತ ಬೊಗಸೆ ಕೊಟ್ಟಿದ್ದಾನಲ್ವೇ. ಸತ್ಯಂಜಲು ಕಿಂ ಪುರುಪರ್ಣಪಾತ್ರೈ ದಿಗ್ವಸ್ತ್ರಲಾಭೆ ಸತಿ ಕಿಂ ದುಕೂಲ. ಒಳ್ಳೊಳ್ಳೆ ಬಲಿಬಾಳತಕ್ಕಂಥ ವಸ್ತ್ರಗಳು ಬೇಕು ಅಂತ ಅಪೇಕ್ಷೆ. ಯಾಕೆ? ಇಲ್ಲ, ನಮಗೆ ಅಂಥ ಯೋಗ್ಯತೆ ಇಲ್ಲ ಅಂತನ್ನೋದಾದರೂ ಕೂಡ ಸಾಮಾನ್ಯ ಪದಾರ್ಥಗಳಾದರೆ ಸಾಕು. ನಮಗೆ ಹಾಗಲ್ಲ. ನಮಗೆಲ್ಲವೂ ಕೂಡ ಒಳ್ಳೆ ಹಾಸಿಗೆ ಬೇಕು, ಪಾನ ಮಾಡೋದಕ್ಕೆ ಬೆಲೆ ಬಾಳತಕ್ಕಂಥ ಪಾತ್ರೆಗಳೇ ಬೇಕು. ಆಯಿತೆ, ಹೀಗೆ ಎಷ್ಟು ವಸ್ತ್ರಗಳಿದ್ರೂ ಸಾಲದು. ಈ ರೀತಿಯಾದ ಒಂದು ರೀತಿಯಲ್ಲಿ ನಾವಿದ್ದವರಿಗೆ ವೈರಾಗ್ಯದ ಸಂಖ್ಯೆ ಇಲ್ಲ. ಹಾಗೆ ವೈರಾಗ್ಯವನ್ನು ಬೆಳೆಸಿಕೊಂಡವನು ಮಾತ್ರ ಭಗವಂತನನ್ನು ಧ್ಯಾನ ಮಾಡಬಲ್ಲ. ಭಗವಂತನನ್ನು ಧ್ಯಾನ ಮಾಡತಕ್ಕಂಥವ್ರು ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿ ನಾನಾ ರೀತಿಯಾಗಿದ್ದಾರೆ. ಸರ್ವವ್ಯಾಪ್ತನಾದ ಭಗವಂತನನ್ನು ಧ್ಯಾನ ಮಾಡುವ ಸಾಮರ್ಥ್ಯ ಇದ್ದವರು ಹಾಗೆ ಭಗವಂತನನ್ನು ಧ್ಯಾನ ಮಾಡಬಹುದು. ಕೆಲವರು ತಮ್ಮ ಹೃದಯಾವಕಾಶದಲ್ಲಿ, ಹೃದಯ ದೇಶದಲ್ಲಿರತಕ್ಕಂಥ, ಅದು ಪ್ರಾದೇಶ ಮಾತ್ರ, ಅಲ್ಪ ಸ್ಥಾನ, ಗಾತ್ರದಲ್ಲಿ ಬಹಳ ಅಲ್ಪ, ಅಲ್ಲಿರತಕ್ಕಂಥ ಭಗವಂತನನ್ನು ಧ್ಯಾನ ಮಾಡಬೇಕು. ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಹೀಗೆ ಭಗವಂತನ ಸುಂದರ ವಿಗ್ರಹವನ್ನು ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಆ ರೀತಿಯಾದ ಭಗವಂತ ತಮ್ಮ ಹೃದಯದಲ್ಲಿದ್ದಾನೆ ಅಂತ ಧ್ಯಾನವನ್ನು ಮಾಡಬೇಕಾದದ್ದು. ಹೀಗೆ ಭಗವಂತನ ವಿಷಯವಾಗಿ ಧ್ಯಾನ ಮಾಡ್ತಾ 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 ನಮ್ಮ ಈ ಭಕ್ತಿ ಯೋಗ ಅದು ವೃದ್ಧಿಯಾಗ್ತಾ ಇದೆ. ಯಾವನ್ನ ಜಾಯೇತ ಪರಾವರ್ಯಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ ತಾವತ್
ಎಷ್ಟರವರೆಗೆ ನಮಗೆ ಆ ಭಕ್ತಿ ಎಷ್ಟು ನಮ್ಮ ಯೋಗ್ಯತಾನುಗುಣವಾದ ಭಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು, ಆ ಭಕ್ತಿ ವೃದ್ಧಿಯಾಗುವಂತೆ ನಾವು ಪ್ರಯತ್ನ ಪಡಬೇಕಾಗಿದೆ. ಆ ಭಗವಂತನನ್ನು ಧ್ಯಾನ ಮಾಡಬೇಕು. ಇನ್ನು ಹೀಗೆ ಧ್ಯಾನಾದಿಗಳನ್ನು ಮಾಡಿ ಜೀವನ ಕಳೆದಿದ್ದಾನೆ. ಆಗ ಮರಣ ಕಾಲ ಬಂದಿದೆ, ದೇಹತ್ಯಾಗ ಮಾಡೋ ಕಾಲ ಬಂದಿದೆ ಅಂತ ಆದಾಗ ಅವನ ಪ್ರವೃತ್ತಿ ಹೇಗಿರಬೇಕು ಅಂತಂದರೆ, ಮರಣ ಬಂದಿದೆ ಅಂತ ಅನ್ನೋ ಸ್ಥಳದಲ್ಲಿ ಸ್ಥಿರಂ ಸುಖಂಚ ಆಸನ ಮಾಸ್ಥಿತೋ ಯತಿ. ಅವನ ಜ್ಞಾನಿಯಾದವನು ಒಳ್ಳೆ ಸುಖಾಸನದಲ್ಲಿ ಕುಳಿತಿರಬೇಕು. ಯದಾ ಜಿಹಾಸು ಇಮಂ ಅಂಗಲೋಕಂ, ಈ ಲೋಕವನ್ನು, ಈ ದೇಹವನ್ನು ಬಿಡಬೇಕು ಅನ್ನೋ ಸಂದರ್ಭ ಬಂದಾಗ, ಆ ಸಂದರ್ಭ ಒಳ್ಳೆಯ ಕಾಲ ಬರಲಿ, ಒಳ್ಳೆಯ ದೇಶ ಸಿಗಲಿ, ಇದಕ್ಕೆಲ್ಲ ಯೋಚನೆ ಮಾಡಬಾರ್ದಂತೆ. ಕಾಲೇ ದೇಶೇಶ ಮನೋನ ನ ಸಜ್ಜೇತ್ ಪ್ರಾಣಾನ್ನ ಯಚ್ಛೇತ್. ಮನಸ್ಸು ಜಿತಾಸು, ಎಲ್ಲ ಪ್ರಾಣಾಯಾಮವನ್ನು ಮಾಡಬೇಕು. ಭಕ್ತಿಯಿಂದ ಪ್ರಾಣದೇವರ ಅನುಗ್ರಹ ಭಕ್ತಿಯ ಪ್ರಾಣಂ ವಶಂ ನೀತ್ವ ಜಿತಪ್ರಾಣೋ ಭವತ್ಯುತ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಜಿತಾಸುಹು ಅಂತಂದರೆ ಪ್ರಾಣನನ್ನು ಜಯಿಸಿ ಅಂತ ಅರ್ಥ ಆಗತ್ತೆ. ಆ ಮುಖ್ಯ ಪ್ರಾಣ ಜಯಿಸೋದು ನಮಗೆ ಸಾಧ್ಯವೇ? ಜಿತಾಸು ಅಂತಂದರೆ ಭಕ್ತಿಯಿಂದ ಅವನು ನಮಗೆ ಒಲಿಯುವಂತೆ, ಅನುಗ್ರಹ ಮಾಡುವಂತೆ ಮಾಡತಕ್ಕದ್ದೇ ಆ ಪ್ರಾಣ ಜಯ. ಹಾಗೆ ಜಿತಪ್ರಾಣನಾಗಬೇಕು ಅನ್ನೋ ಮಾತಿಗೆ ಆಗರ್ಥ. ಆ ಒಂದು ಸ್ಥಿತಿಯಲ್ಲಿದ್ದು ಮನೋಭಿಮಾನಿ, ಇಂದ್ರಿಯಾಭಿಮಾನಿ ದೇವತೆಗಳು, ಆ ದೇವತೆಗಳು ಮನೋಭಿಮಾನಿ ರುದ್ರನಲ್ಲಿ ಲೈವಲ್ಲಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಮನೋಭಿಮಾನಿಯಾದ ರುದ್ರ, ಅವನಿಗೆ ಉತ್ತಮರಾದ ದೇವತೆಗಳು ಯಾರಲ್ಲಿ ಕ್ರಮವಾಗಿ ಸರಸ್ವತಿ ಭಾರತೀಯರಲ್ಲಿ, ಅವರು ಚತುರ್ಮುಖ ಬ್ರಹ್ಮನಲ್ಲಿ, ಬ್ರಹ್ಮದೇವರು ಲಕ್ಷ್ಮೀದೇವಿಯಲ್ಲಿ ಹೀಗೆ ಲೈವನ್ನು ಹೊಂದ್ತಾ ಇದ್ದಾರೆ ಅಂತ ಒಂದು ಚಿಂತನೆ ಮಾಡಬೇಕು. ಆ ರೀತಿಯಾಗಿ ಚಿಂತನೆ ಮಾಡುವ ಮೂಲಕವಾಗಿ ಅವನು ಭಗವಂತನ ಧ್ಯಾನ ಮಾಡ್ತಾ ಇದ್ದಾಗ, ನಯತ್ರ ಕಾಲೋ ಅನಿಮಿಷಾಂ ಪರಪ್ರಭು ಕುತೂನ ದೇವ ಜಗತಾಮಿ ಈಶ್ವರೇ, ಹೀಗೆ ಅವನು ದೇಹೋತ್ಕ್ರಮಣವಾದಾಗ ಅಂಥ ಒಂದು ಲೋಕವನ್ನು ಸೇರ್ತಾನೆ. ಮಹರ್ಲೋಕ, ತಪೋಲೋಕ, ಸತ್ಯಲೋಕ ಇತ್ಯಾದಿಗಳು. ಅಂಥ ಒಂದು ರೀತಿಯಲ್ಲಿ ದೇಹತ್ಯಾಗ ಮಾಡಿ ಅವನು ಆ ಲೋಕವನ್ನು ಸೇರುವ ರೀತಿಯಲ್ಲಿ ಆ ಪ್ರಾಣತ್ಯಾಗ ಮಾಡುವ ಕಾಲದಲ್ಲಿ ತನ್ನ ಪಾದದ ಉಂಗುಷ್ಠದಿಂದ ಗುದವನ್ನು ಆ ಸ್ಥಾನದಲ್ಲಿ ಇಟ್ಟುಕೊಂಡು ಪ್ರಾಣವಾಯು ಊರ್ಧ್ವಮುಖವಾಗಿ ಹೋಗಬೇಕು, ಅಧೋಮುಖವಾಗಿ ಹೋಗಬಾರ್ದು. ಆ ರೀತಿ ಆಸನದಲ್ಲಿ ಕುಳಿತು ಅಲ್ಲಿಂದ ಮೂಲಾಧಾರದಿಂದ ಆ ಉದಾನ ನಾಮಕವಾದ ವಾಯು ಮೇಲೆ ಬರುವಂತೆ ಕ್ರಮಕ್ರಮವಾಗಿ ಅದು ನಾನಾ ನಾಡಿಗಳಲ್ಲಿ ಆ ಸ್ಥಾನಗಳಲ್ಲಿ ಆ ಉದಾನ ವಾಯು ಮೇಲೆ ಬರುವಂತೆ ಮಾಡಬೇಕು. ಕೊನೆಗೆ ಸಹಸ್ರಾರ ಅನ್ನೋ ಸ್ಥಳದಲ್ಲಿ ಆ ಉದಾನವಾಯು ಬಂದು ನಿಂತಾಗ ಭಗವಂತನನ್ನು ಧ್ಯಾನ ಮಾಡಿ ಶಿರಸ್ಸನ್ನು ಭೇದನೆ ಮಾಡಿಕೊಂಡು ಆ ಪ್ರಾಣವಾಯು ಹೊರಗೆ ಹೋಗುತ್ತೆ. ಅದರಂತೆ ಜೀವ ಅಲ್ಲಿಂದ ನಿರ್ಗತನಾಗ್ತಾ ಇದ್ದಾನೆ. ಈ ರೀತಿಯಾದ ಒಂದು ಪ್ರಾಣತ್ಯಾಗವನ್ನು ಮಾಡಿ ಅವನು ಹೋಗಬೇಕಾದ ಲೋಕ ಭಾಗವತದಲ್ಲಿ ವಿಸ್ತಾರವಾಗಿ ಅದನ್ನು ಹೇಳ್ತಾರೆ. ಆ ರೀತಿ ಪ್ರಾಣತ್ಯಾಗ ಮಾಡಿದ ಜೀವ ಸುಷುಮ್ನಾ ನಾಡಿಯಿಂದ ಆ ಶಿರಸ್ಸಿನ ರಂಧ್ರ ಭೇದನವಾಗಿ ವೈಶ್ವಾನರ ಮ್ಯಾತಿ, ವೈಶ್ವಾನರ ಲೋಕ, ಅಲ್ಲಿ ಕ್ರಮವಾಗಿ ಯಾವ್ಯಾವ ಲೋಕಗಳಲ್ಲಿ ಹೋಗ್ತಾರೆ ಅಂತ ಅನ್ನೋ ಕ್ರಮ ಇದೆ. ಆ ಸೂರ್ಯಲೋಕದಿಂದ ಚಂದ್ರಲೋಕ, ಚಂದ್ರಲೋಕದಿಂದ ಅದರ ಮುಂದಿನ ಲೋಕ, ಹೀಗೆ ವೈಶ್ವಾನರ ಲೋಕಕ್ಕೆ ಹೋಗಬೇಕು. ಅದನ್ನು ದಾಟಿ ಅಲ್ಲಿ ಹರಿಯ ಶಿಂಶುಮಾರ ಧ್ರುವಲೋಕ ಅಂತ ನಾವೇನು ಕಳಿತೇವೆ, ಆ ಲೋಕದಲ್ಲಿ ಶಿಂಶುಮಾರ ಚಕ್ರ, ಅಲ್ಲಿ ಭಗವಂತನಿದ್ದಾನೆ. ಆ ಭಗವಂತನ ದರ್ಶನ ಮಾಡಿ ಅವನು ಹೋಗತಕ್ಕದ್ದು. ನಮ್ಮ ಶರೀರದಲ್ಲಿ ಎಡಭಾಗದಲ್ಲಿ ಇಡ ಅಂತನ್ನೋ ನಾಡಿ, ಬಲಭಾಗದಲ್ಲಿ ಪಿಂಗಲ ಅಂತನ್ನೋ ನಾಡಿ, ಮಧ್ಯದಲ್ಲಿ ಸುಷುಮ್ನಾ ನಾಡಿ.
ಬ್ರಹ್ಮನಾಡಿ ಅಂತ ಕರೀತಾ ಇದ್ದಾರೆ. ಹೀಗೆ ಪಿಂಗಲಾ ನಾಡಿಯಿಂದ ಹಾಗೆ ಉತ್ಕ್ರಮಣ ಮಾಡಿದ ಜೀವ ಒಂದು ದೇವಯಾನದಲ್ಲಿ ಹೋಗ್ತಾನೆ ಅಂತ ಆ ಮಾರ್ಗವನ್ನು ಹೇಳ್ತಾರೆ. ಹಾಗೆ ಎಡಭಾಗದಲ್ಲಿರತಕ್ಕಂಥ ಇಡಾನಾಡಿಯಿಂದ ಹೊರಗೆ ಬಂದ ಉತ್ಕ್ರಮಣ ಮಾಡಿದ ಜೀವ, ದೇಹೋತ್ಕ್ರಮಣ ಮಾಡಿದ ಜೀವ ಪಿತೃಯಾನ ಆ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಬ್ರಹ್ಮನಾಡಿಯಿಂದ ಹೋಗತಕ್ಕಂಥವನು, ಆ ಸುಷುಮ್ನಾ ನಾಡಿಯಿಂದ ಹೋಗತಕ್ಕಂಥವನು, ಅವನು ಆ ಮಹಾರಾಜ ಲೋಕಗಳಿಗೆ ಹೋಗಿ ಸೇರತಕ್ಕವನು ಅಂತ ಶುಕಾಚಾರ್ಯರು ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ದೇವಯಾನಂ ಪಿಂಗಲಾಭಿ ಅಹಾನ್ಯೇತಿ ಶತಾಯುಷ ರಾತ್ರಿ ಇಡಾಭಿ ಪಿತॄಣಾಂ ವಿಷವತ್ತಾಂ ಸುಷುಮ್ನಯ ಅಂತ ಆ ನಾಡಿಗಳನ್ನು ಹೆಸರು ಹೇಳ್ತಾರೆ. ಹೀಗೆ ಆ ಸತ್ಯಲೋಕವನ್ನು ಸೇರಿದಾಗ ಆ ಸತ್ಯಲೋಕದ ವರ್ಣನೆ ಅದ್ಭುತವಾಗಿದೆ. ನಯತ್ರ ಶೋಕ ನಜರ ನ ಮೃತ್ಯು. ಎಲ್ಲ ಜ್ಞಾನಿಗಳಿಗೂ ಕೂಡ ಸತ್ಯಲೋಕವನ್ನು ಸೇರತಕ್ಕಂಥ ಯೋಗ್ಯತೆ ಇರೋದಿಲ್ಲ. ಕರ್ಮಾನುಷ್ಠಾನ ಮಾಡಿ ಹಾಗೆ ದೇಹತ್ಯಾಗ ಮಾಡಿದವರು ಈ ಭೂಲೋಕ, ಅಂತರಿಕ್ಷ ಲೋಕ, ಸ್ವರ್ಗಲೋಕ ಇಷ್ಟೇ ಅವರ, ಅಲ್ಲೇ ದೇಹತ್ಯಾಗ ನಂತರ ಅಲ್ಲಿರ್ತಕ್ಕಂಥವರು. ಆದರೆ ಜ್ಞಾನಿಗಳು ಅದರ ಮೇಲಿನ ಲೋಕಗಳಿಗೆ ಹೋಗ್ತಾ ಇದ್ದಾರೆ, ಮಹಾರಾಜ ಲೋಕಗಳಲ್ಲಿದ್ದಾರೆ. ಅವರು ಕಲ್ಪಕಾಲ ಪರ್ಯಂತ ಇರತಕ್ಕಂಥ ದಿನಕಲ್ಪ, ಬ್ರಹ್ಮದೇವರ ದಿನಕಲ್ಪದ ಪರ್ಯಂತ ಇರತಕ್ಕಂಥ ಲೋಕಗಳಿಗೆ ಹೋಗ್ತಾ ಇದ್ದಾರೆ. ಬ್ರಹ್ಮಕಲ್ಪದವರೆಗೆ, ಬ್ರಹ್ಮದೇವರ ಪ್ರಳಯ ಆಗುವ ಕಾಲದವರೆಗೂ ಇರತಕ್ಕಂಥ ಲೋಕ ಅಂದರೆ ಸತ್ಯಲೋಕ, ಜನಲೋಕ, ತಪೋಲೋಕ, ಇಂಥ ಲೋಕಗಳಲ್ಲಿ ಹೋಗತಕ್ಕಂಥ ಯೋಗ್ಯತೆ ಇದ್ದವರು ಆ ಲೋಕಕ್ಕೆ ಸೇರ್ತಾ ಇದ್ದಾರೆ. ಹಾಗೆ ಇದೆಲ್ಲವನ್ನು ಕೂಡ ಶುಕಾಚಾರ್ಯರು ಅವನು ತಿಳಿಸ್ತಾ ಇದ್ದಾರೆ.